ಶ್ರೀ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸಾಂಕೇತ್ SLC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಹತ್ಯೆ ಆಗಿದೆ. ಇದು ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ಕುರುಬರಕ್ಕೆ ತೀವ್ರವಾಗಿ ಖಂಡನೆ ಮಾಡ್ತಾ ಇದೆ. ಇವತ್ತು ಏನು ನಶೆ, ಇವತ್ತು ಗಾಂಜಾ ಮತ್ತಿನಲ್ಲಿ ಇವತ್ತೇನು 7-8 ಜನ ವಿದ್ಯಾರ್ಥಿಗಳು ಸೇರಿ ಆ ಒಂದು ಹೊರಗಡೆಯಿಂದ ಬಂದಿರತಕ್ಕಂಥ ಜನರು ಆ ಒಂದು ವಿದ್ಯಾರ್ಥಿಯನ್ನು ಹತ್ಯೆ ಮಾಡಿದ್ದಾರೆ. ಇದನ್ನು ಖಂಡಿಸ್ತಾ ಇದ್ದೀವಿ. ಮತ್ತು ಈ ಒಂದು ನಶೆ ಏನು ಹೆಚ್ಚಾಗ್ತಾ ಇದೆ ಶಿವಮೊಗ್ಗದಲ್ಲಿ ಗಾಂಜಾ, ಇದನ್ನು ಬುಡ ಸಮೇತವಾಗಿ ಕಿತ್ತೋಗಿಬೇಕು ಅಂತೇಳಿ ಮಾನ್ಯ ರಕ್ಷಣಾಧಿಕಾರಿಗಳಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ಕುರುಬರು ಅದಕ್ಕೆ ಆಗ್ರಹವನ್ನು ಮಾಡ್ತಾ ಇದೆ. ಸರ್ಕಾರ ಏನು ಕೊಟ್ಟಿರ್ತಕ್ಕಂಥ 15 ಲಕ್ಷ ಪರಿಹಾರ ಯಾವ ಕಾರಣಕ್ಕೂ ಸಾಕಾಗಲ್ಲ. ಒಂದು ಬಡ ಕುಟುಂಬಕ್ಕೆ ಆಸರೆ ಆಗಿರ್ತಕ್ಕಂತಹ ವಿದ್ಯಾರ್ಥಿ ಮುಂದೆ ಬಾಳಿ ಆ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿ ಇವತ್ತು ನಮ್ಮ ಮಧ್ಯದಲ್ಲಿಲ್ಲ, ಆ ಕುಟುಂಬದಲ್ಲಿ ಇಲ್ಲ. ಆದ್ದರಿಂದ ಆ ಕುಟುಂಬಕ್ಕೆ 1 ಕೋಟಿ ಪರಿಹಾರವನ್ನು ಕೊಡಬೇಕು. ಆ ಕುಟುಂಬಕ್ಕೆ ಇರ್ತಕ್ಕಂಥ ಇನ್ನೊಂದು ಹೆಣ್ಮಗಳು ಏನಿದೆ ಆ ಹೆಣ್ಮಗಳಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಇವತ್ತು ವಿದ್ಯಾರ್ಥಿಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಮತ್ತು ಕೆಲವು ಯಾವ ಸ್ಕೂಲ್ ಬಿಟ್ಟ ಮೇಲೆ ಯಾವ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ ಮತ್ತು ಮತಾಂಧತೆ ಹೆಚ್ಚಾಗ್ತಾ ಇರ್ತಕ್ಕಂಥ ಶಿವಮೊಗ್ಗದಲ್ಲಿ ಕಡಿವಾಣ ಹಾಕಬೇಕು. ಇಲ್ಲದಿದ್ದರೆ ಶಿವಮೊಗ್ಗ ಸಾಕ್ಷಿ ಆಗುತ್ತೆ ಅಂತೇಳಿ ಈ ಮೂಲಕ ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ಕುರುಬರು ಅದಕ್ಕೆ ಆಗ್ರಹವನ್ನು ಮಾಡ್ತದೆ. ಕೂಡಲೇ ಅದನ್ನು ಎಲ್ಲ ರೀತಿಯಲ್ಲೂ ತಹಬಂದಿಗೆ ತರಬೇಕು ಅಂತೇಳಿ ನಾವು ನಮ್ಮ ಸಮಾಜ ವತಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಮತ್ತು ಆ ಕುಟುಂಬಕ್ಕೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಮತ್ತು ನಶೆ ಮುಕ್ತ ಶಿವಮೊಗ್ಗ ನಗರವನ್ನಾಗಿ ಮಾಡಬೇಕು ಅಂತೇಳಿ ಸಂಬಂಧಪಟ್ಟ ಇಲಾಖೆಯವರಿಗೆ ಕೋರ್ತಾ ಇದ್ದೀವಿ. ಏನು ಸೋಮವಾರ ರಾತ್ರಿ ಏನು ಊರುಗಡದಲ್ಲಿ ನಡೆದಂಥ ಒಂದು ಬಾಲಕನ ಹತ್ಯೆ ಪ್ರಕರಣವನ್ನು ನಾವು ಅತ್ಯಂತವಾಗಿ ಖಂಡನೀಯ ಮಾಡ್ತಿದ್ದೀವಿ. ಮೊದಲನೇದಾಗಿ ಆ ಬಾಲಕನಿಗೆ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಆ ಕುಟುಂಬದವರಿಗೆ ಆ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತಾ, ಇವತ್ತೇನು ಅಲ್ಲಿ ಹುಡುಗ ಸಾಕೇತನೂ ಮರಣ ಹೊಂದಿದ್ದಾನೆ. ಅದಕ್ಕೆ ಮೂಲ ಕಾರಣ ಅದಕ್ಕೇನು ಅಂತಂದರೆ ಶಿವಮೊಗ್ಗದಲ್ಲಿ ಗಾಂಜಾ ಅನ್ನೋದು ಇವತ್ತು ರೋಡಲ್ಲಿ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಶಾಲಾ ಕಾಲೇಜುಗಳ ಹತ್ರ ಸಹ ಗಾಂಜಾ ಮಾರಾಟ ಆಗ್ತಿರೋದ್ರಿಂದ ಇವತ್ತು ಎಲ್ಲ ಬಾಲಕರು ಸಹ ಯುವಕರು ಸಹ ಇವತ್ತು ಅದಕ್ಕೆಲ್ಲ ಬಲಿಯಾಗಿ ಹೋಗಿದ್ದಾರೆ. ಮನೆಗಳಲ್ಲೂ ಸಹ ಇವತ್ತು ಸಣ್ಣ ಬಾಲಕರು ಸಹ ಗಾಂಜಾ ಹೊಂದೋಗಿ ಅವ್ರ ಮನೆಯಲ್ಲೆಲ್ಲ ತೊಂದರೆ ಕೊಡೋದು, ತಾಯಿ ತಂದೆಯರಂತೂ ಇವತ್ತು ಯಾವ ಪರಿಸ್ಥಿತಿ ಬಂದುಬಿಟ್ಟಿದ್ದಾರೆ ಅಂದರೆ ಭಯದ ವಾತಾವರಣ ಆಗ್ಬಿಟ್ಟಿದೆ. ಈ ಮೊನ್ನೆ ನಡೆದಂಥ ಒಂದು ಹತ್ಯೆ ಇದೆ, ಅದನ್ನು ನೋಡ್ಬಿಟ್ಟು ಕೆಲವು ಪೋಷಕರು ಸಹ ತಮ್ಮ ಮಕ್ಕಳನ್ನ ಶಾಲೆ ಕಳ್ಸೋಕ್ಕೆ ಎದುರುತ್ತಿದ್ದಾರೆ. ಹಾಗೂ ಇತರ ಹುಡುಗರು ಸಹ ಶಾಲಾ ಬಾಲಕರು ಹುಡುಗರು ಸಹ ಶಾಲೆಗಳಿಗೆ ಹೋಗೋಕ್ಕೆ ಎದುರುತ್ತಿದ್ದಾರೆ. ಈ ರೀತಿ ಆಗಿರೋದು ನೋಡ್ಬಿಟ್ಟು ಹಾಗಾಗಿ ನಾವು ಏನು ಕೇಳ್ಕೊತಿದ್ದೀವಿ ಅಂದರೆ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ತಾವು ಹೊಸದಾಗಿ ಬಂದಿದ್ದೀರಾ, ತಮಗೆ ಗೊತ್ತಿದೆಯೋ ಏನೋ ಶಿವಮೊಗ್ಗದ ಬಗ್ಗೆ, ಹಾಗಾಗ್ಬಿಟ್ಟು ತಾವು ಈ ಶಿವಮೊಗ್ಗ ನಗರವನ್ನು ನಶೆ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ತಮ್ಮ ಇಲಾಖೆಯಲ್ಲಿ ಇರೋಂಥ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಇದೆ. ಗಾಂಜಾದ ವ್ಯವಸ್ಥೆ, ಯಾರ್ಯಾರು ಗಾಂಜಾ ಮಾರ್ತಾರೆ, ಯಾರ್ಯಾರು ಸಪ್ಲೈ ಮಾಡ್ತಾರೆ ಅನ್ನೋದಿದೆ. ಹಾಗಾಗ್ಬಿಟ್ಟು ಮಾನ್ಯ SP ಅವರು ಇದ್ರ ಮೂಲ ಹುಡುಕಬೇಕು. ಇವ್ರು ಏನು ಮಾಡ್ತಾರೆ, ಪೊಲೀಸ್ನವ್ರು ಯಾರೋ ಒಂದು ಇಬ್ಬರು ಕರ್ಕೊಂಡ್ಬರ್ತಾರೆ, ಸರ್ಕಾರಕ್ಕೆ ಲೆಕ್ಕ ತೋರಿಸ್ಬೇಕು ಅಂದ್ಬಿಟ್ಟು ಒಂದು 10 ಜನಕ್ಕೆ ಒಂದು ಕೇಸ್ ಹಾಕ್ತಾರೆ. ಅವನು 5 ಗ್ರಾಮ್ 10 ಗ್ರಾಮ್ ಒಂದು ಗಾಂಜಾ ಹಾಕ್ಬಿಟ್ಟು ಕಳಿಸ್ತಾನೆ, ಅವನು ಒಂದು ವಾರಕ್ಕೆ ಬರ್ತಾನೆ, ಮತ್ತು ಮಾರಾಟ ಯಥಾಸ್ಥಿತಿ. ಈ ಪೊಲೀಸ್ನವ್ರು ಮಾಡೋದ್ರಿಂದನೇ, ಈ ರೀತಿ ಮಾಡೋದ್ರಿಂದನೇ ಗಾಂಜಾ ವ್ಯವಸ್ಥೆ ಈ ವ್ಯವಸ್ಥೆಗೆ ಬಂದಿದೆ. ಮೂಲ ಎಲ್ಲಿದೆ ಅದನ್ನು ಹುಡುಕಿ ಅವರನ್ನು ಈ ಶಿವಮೊಗ್ಗ ಜಿಲ್ಲೆಯಿಂದನೇ ಮಾರಾಟ ಮಾಡೋರನ್ನೆಲ್ಲವನ್ನೂ ಸಹ ಈ ಶಿವಮೊಗ್ಗ ಜಿಲ್ಲೆಯನ್ನು ಒಂದು ಗಡೀಪಾರು ಮಾಡಬೇಕು ಅಂತ ನಾನು ಕೇಳ್ಕೊತಾ, ನಮ್ಮ ಜಿಲ್ಲಾ ಸಂಗೊಳ್ಳಿ ರಾಯಣ್ಣ ಕುರುಬರ ವೇದಿಕೆಯಿಂದ ಏನು ಕುಟುಂಬಕ್ಕೆ ಇವತ್ತೇನು ಹುಡುಗ ಒಂದು ಮರಣ ಹೊಂದಿದ್ದಾನೆ, ಅವರ ಒಂದು ಕುಟುಂಬಕ್ಕೆ ಆ ದೇವರು ಚಿರಶಾಂತಿ ಕೊಡಲಿ ಅಂತ ಕೇಳ್ತಾ, ನಾನು ಅವರ ಒಂದು ಕುಟುಂಬಕ್ಕೆ ನಮ್ಮ